ಸ್ಮಶಾನದಲ್ಲಿ ಬಂದು ವರ್ಷಕ್ಕೊಂದ್ಸಲಿ ಕಾಳಿಕಾದೇವಿ ವೇಷ ಹಾಕ್ಕೊಂಡು ಕಮಲ್ ಪೂಜಾರಿ ಅವರು ಈ ಪೂಜೆನ ನಡೆಸ್ತಾ ಇದ್ದಾರೆ. ಸ್ಮಶಾನದಲ್ಲಿ ಬಂದು ವರ್ಷ ಇದು ಪೂಜೆ ಮಾಡ್ತಾರೆ. ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲಾನು ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರಿಗೆ ಮೊಟ್ಟೆ ಕೊಡ್ತಾರೆ ವರ್ಷಕ್ಕೊಂದ್ಸಲಿ. ಆ ಮೊಟ್ಟೆ ಕುಡಿದು ಮಕ್ಕಳಾಗಿದೆ ತುಂಬ ಜನಕ್ಕೆ ಅವ್ರು ಬಂದು ಇಲ್ಲಿ ಹರಕೆ ತೀರಿಸ್ತಾರೆ. ಮತ್ತು ಕೋರ್ಟು ಕಚೇರಿ ಮನೆ ಕಟ್ಟೋದು ಏನೇ ಒಂದು ಹರಕೆ ಇದ್ರೂ ಅಮ್ಮನ ಹತ್ರ ಬಂದು ಬೇಡ್ಕೊಂಡು ಹೋಗಿ ಅವ್ರ ಕಷ್ಟಗಳನ್ನೆಲ್ಲ ಈಡೇರಿಸುತ್ತಾಳೆ. ಮಾಡ್ಕೊಟ್ಟಿದ್ದಾಳೆ ವರ್ಷನೂ ಆ ತಾಯಿ ನಮ್ಗೆ ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾಳೆ. ಆ ತಾಯಿಯಾಗಿ ಸತ್ತಾಗೈತೆ. ಎಲ್ರೂ ಜನಗಳನ್ನ ಪ್ರಪಂಚ ಕಾಪಾಡಲಿ, ಇನ್ನು ಮುಂದೆ ಚೆನ್ನಾಗಿ ಅವರು ಮುಂದೆ ಬದಲಾಗಿ ನಾವು ಮೈ ಹುಷಾರಿಲ್ಲ, ಪ್ರಾಣ ಹೋಗಿ ಪ್ರಾಣ ಬಂತು. ಆ ಯಮನ ನಂಬಿದ್ದೀರಿ. ತಿರುಗಿ ಹೆಂಗಸರೆಲ್ಲ ಸೇರಿ ಒಂದು ವರ್ಷಕ್ಕೊಂದು ಸೈತಿ ಆಮೇಲೆ ಎತ್ಕೊಂಡು ಹೋಗಿ ಊರು ಬಿಚ್ಚ ಮಾಡಿ 5 ದಿವಸ 3 ದಿವಸ ಮಾಡ್ಕೊಂಡು ಆಮೇಲೆ ಎತ್ಕೊಂಡು ಬರ್ತೀರಿ. 30,000 40,000 ಆಗ್ತಾಯಿದೆ ಖರ್ಚುಗಳು. ಒಳ್ಳೇದಕ್ಕಾಗಿ ಬನ್ನಿ ಆಮೇಲೆ ಎತ್ಕೊಂಡು ಬಂದಿಲ್ಲ ಅಂತಾರೆ. ಒಳ್ಳೇದೇ ಮಾಡ್ತಾರೆ. ನಮ್ಗೆ ಕೆಟ್ಟದೇನು ಪ್ರಾಣ ಉಳಿಸಿದ್ದಾಳೆ. ನನಗೆ ಆ ಅಮ್ಮನ ನಂಬ್ಕೊಂಡಿದ್ದೀನಿ. ಆ ಅಮ್ಮನ ಚೆನ್ನಾಗಿರ್ಬೇಕಮ್ಮ. ಆ ಅಮ್ಮನ 10 ಜನನ ಕೂಡಿಸ್ಕೋಬೇಕು. ಆ ಅಮ್ಮನಿಗೆ ಯಾವುದು ಆಗಬಾರ್ದು, ಚೆನ್ನಾಗಿ ಇಂಪ್ರೂವ್ ಬರಬೇಕು. 3 ವರ್ಷದಿಂದ ಅಣ್ಣ ಮಗನಿಗೆ ಮದುವೆ ಆಗಿಲ್ಲ. ಅದು ಆಯಿತು, ಮದುವೆ ಆಯಿತು. 3 ತಿಂಗಳು ಬಸರಿನಾಗ ಇವಾಗ ಚೆನ್ನಾಗಿದ್ದಾರೆ ಅವರು. ಮಾಟ ಮಂತ್ರಗಳು ಸೋಣೆಗಳು ಇದೆಲ್ಲ ಹೋಗಲ್ಲ. ಅಮ್ಮನ ಬಂದು ಅದೆಲ್ಲ ಕಟ್ಟಾಯಿತು. ಇದಕ್ಕೋಸ್ಕರ ನಾವು ಇಲ್ಲಿ ಯಮನ ಸಾಕ್ರಿ ಬಂದು ಮಶಾನಕೊಳ್ಳ ಪೂಜೆ ಏನಕ್ಕೆ ಆಗ್ತದೆ. ಈ ರಕ್ತ ಏನಕ್ಕೆ ಕುಡಿತಾರಂದ್ರೆ ಈ ರಕ್ತ ಸೂರನ ಬಂದು ಪಾರ್ವತಿ ಕಾಳಿ ಅವತಾರ ಎತ್ತಿ ಆ ಯಮನು ರಕ್ತ ಬಿಡ ಮನ್ಸನ ತಾನೆ. ಆವಾಗ ಅವನ್ನ ಕತ್ತು ಕೊಯ್ದು ಆ ಗಿಣಿದಾಗ ಹಿಡಿದು ಆ ಮಾಳಿಗೆಲ್ಲ ಈ ಶತ್ರುಗಳೆಲ್ಲ ಕೊಂದು ಆ ಮಾಳಿಗೆಲ್ಲ ಕತ್ತಕ್ಕೆ ಹಾಕೊಂಡು ಸೂರ ಸಂಪಾರ ಮಾಡ್ತಾಳ ಯಮನು. ಅದಕ್ಕೆ ಹೆಸರು ಕಾಳಿಕಾದೇವಿ ಅಂತ. ಕಾಳಿಕಾದೇವಿ ಹೆಸರು ಹೇಳಿ ನಾವೆಲ್ಲ ಸೇರಿ ಇವತ್ತಿನ ಮಶಾನಕೊಳ್ಳ ಪೂಜೆ ಇದ್ರಾಗ ಸೇರಿ ಇಲ್ಲಿ ಮಾಡ್ತೀರಿ.